ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಡ್ ಬತ್ತಿದ್ದಂಗೆ ಹಿಂಗೆಲ್ಲ ನಿಂತ್ಕೋಬಾರ್ದು. ಹಂಗೆ ಎಲ್ಲ ಏನಾರ ಒಂದು ಮಾಡ್ತಾನೆ ಇರಬೇಕು. ರಂಗ್ ಸಂಸಾರ ಸರಾಗವಾಗ ಆಯ್ತಾ ಇರ್ತೈತೆ, ತಿಳಿತಿಲ್ಲ? ಬಂದಿದ್ದ ದಿವಸ ಸರಿಳ ನೂಲಿದ್ದಂಗೆ ಇರಬೇಕು. ನಾನು ಹೇಳ್ಕೊಟ್ಟಿದ್ದನ್ನೆಲ್ಲ ಮಾಡ್ತಾ ಇರಬೇಕು. ಏನು ಮಾಡಿ. ಅವ್ವ, ಕುಡಿಯೋಕೆ ಸ್ವಲ್ಪ ನೀರು ಬೇಕವ್ವ. ಓಡ್ ಬತ್ತಿದ್ದಂಗೆ ತಟ್ಟಂತೆ ನೀರು ಕುಡಿಬಾರ್ದು. ಬಿಸಿ ಕೆಂಡದ ಮೇಲೆ ತಣ್ಣೀರು ಸುರಿದಂಗೆ ಆಯ್ತದೆ. ಹೊಸತ್ತಾಗಲಿ, ಆಮೇಲೆ ಕುಡಿಯುವಂತೆ. ಮಾಡು, ಬೇರೆ ಮಾಡು. ಬಳಸಾಡಿ. ಅವ್ವ, ಆಯ್ತವ್ವ. ಇನ್ನೇನಿದ್ರು ರೆಡಿಯಾಗಿ ಮ್ಯಾಚ್ಗೆ ಹೋಗೋದಷ್ಟೇ. ಯಾಕೆ ಹಿಂಗೆ ನೋಡ್ತಿದ್ಯಾ? ನಿಮ್ಗಿನ್ನು ನನ್ನ ಮ್ಯಾಗ ಕ್ವಾಪ ಬ್ಯಾಸರ ಐತೇನ್ರವ? ನಮಗೆ ಇನ್ನೂ ಒಳ್ಳೆ ಮ್ಯಾಸ್ಟ್ರು ಸಿಕ್ತಿದ್ರು. ಇವಮ್ಮ ಮದಿದಾಗ ಬಂದ್ಬಿಟ್ಟು ನಮ್ಮ ಅಭ್ಯಾಸ ಎಲ್ಲ ಕೆಡಿಸ್ಬಿಟ್ಲು ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ ಅವ್ವ, ನಾವ್ ಯಾರು ಹಂಗ ಅನ್ಕೊಂಡಿಲ್ಲ. ಹಂಗೇನಾರ ಅನ್ಕೊಂಡಿದ್ರೆ ಆ ಯೋಚನೆನ ಎಲ್ಲೇ ಬಿಟ್ಬಿಡಿ. ನೀವು ಅಂದ್ಕೊಂಡಿರೋ ಮಟ್ಟಕ್ಕೆ ನಾನು ತರಬೇತಿ ಕೊಡೋಕೆ ಆಗಲಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ನನ್ನ ಕ್ಷಮಿಸ್ಬಿಡ್ರು. ಆದರೆ ಪಂದ್ಯದ ಕಡೆ ಗಮನ ಕೊಡೋದನ್ನ ಮಾತ್ರ ಮರಿಬೇಡಿ. ಅವ್ವ, ನಮ್ಮೆಲ್ರಿಗೂ ನಿಮ್ಗಿಂತ ಚೆನ್ನಾಗಿ ಬೇರೆ ಯಾರನ್ನ ಕೋಚ್ ಮಾಡಕ್ ಆಗ್ತಿತ್ತಾ ಅಂದ್ರೆ ಇಲ್ಲ ಅವ್ವ, ನಮ್ಮೆಲ್ರಿಗೂ ನೀವೇ ಬೆಸ್ಟ್ ಕೋಚ್. ಹೌದು ಅವ್ವ. ಈ ಮಾತನ್ನ ನಾನು ಒಪ್ಪಬೇಕು ಅಂದರೆ ನೀವೆಲ್ಲರೂ ಪಂದ್ಯದಾಗೆ ಸಾಬೀತು ಮಾಡಬೇಕು. ಮಾಡ್ತೀರಾ? ಮಾಡ್ತೀವಿ ಅವ್ವ. ಆಮೇಲೆ ಇನ್ನೊಂದು ವಿಷಯ, ಈ ಪಂದ್ಯ ಮುಕ್ತಾಯ ಅಲ್ಲ, ಆರಂಭ. ನೀವು ಪಂದ್ಯದಾಗೆ ಸೋಲ್ಲಿ ಗೆಲ್ಲಿ, ನಿಮ್ಮ ಗುರಿ ಇಲ್ಲಿಗೆ ಮುಗ್ದೋಗಕ್ಕಿಲ್ಲ. ಇದು ಗೆಪ್ತಿ ಇರಲಿ. ಸುಮಾ, ನೀನು 10ನೇ ಕ್ಲಾಸ್ನಾಗ ಇರ್ಬೇಕಾರೆ ಎಲ್ರಿಗಂತಲೂ ನೀನು ಹೆಚ್ಚಿಗೆ ನಂಬರ್ ತೆಗಿಬೇಕು ಅಂತ ಆಸೆ ಪಟ್ಟೆ. ಹಂಗೆ ಹೆಚ್ಚಿಗೆ ನಂಬರು ತೆಗೆದಿತ್ತಾನೆ, ಅಲ್ಲಿಗೆ ನಿನ್ನ ಗುರಿ ನಿಂತೋಗ್ಬಿಡ್ತಾ? ಇಲ್ಲ ಅವ್ವ, ಇದು ಹಂಗೆಯ. ಇದು ಆಟ ಅಲ್ಲ, ಜೀವನ. ಇದರಿಂದ ನೀವು ಬದುಕು ಕಟ್ಕೊಳಂಗಾಗಬೇಕು. ಖಂಡಿತ ಅವ್ವ. ಅವ್ವ, ನಮ್ಮೆಲ್ರಿಗೂ ಆಶೀರ್ವಾದ ಮಾಡಿ.
ಪಲ್ಡುಮ್ಮ ಅವ್ವ ಏನು ಎಲ್ರೂ ಜೋಶಲ್ಲಿರೋ ಹಾಗಿದೆ. ವಾಪಸ್ ಬರ್ಬೇಕಾದ್ರೆ ಖಾಲಿ ಕೈಯಲ್ಲಿ ಬರಬಾರ್ದು, ಈಗಲೇ ಹೇಳ್ತಿದ್ದೀನಿ. ಹ್ಞೂ ಅಕ್ಕ, ಕಪ್ ಗೆದ್ಕೊಂಡೇ ಬರ್ತೀವಿ. ಅಷ್ಟೊಂದು ಸುಲಭ ಅಲ್ಲ. ಆಪೋಸಿಟ್ ಟೀಮು ತುಂಬಾ ಸ್ಟ್ರಾಂಗು. ಸಿಟಿಯಿಂದ ಬರ್ತವ್ರೆ. ಮತ್ತೆ ನೆಗೆಟಿವ್ ಆಗಿ ಮಾತಾಡ್ಬೇಡ್ರೆ ನೀವು. ನಾವು ಗೆದ್ದೇ ಗೆಲ್ತೀವಿ ಅಷ್ಟೇ. ಅಕ್ಕ ನೀವು ಬರಲ್ವಾ? ಇಲ್ಲ ಕಾವ್ಯ, ನಂಗೆ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇದೆ, ಇಂಪಾರ್ಟೆಂಟು. ಇಲ್ಲಾಂದ್ರೆ ಬರ್ತಿದ್ದೆ. ಬೇಡ ಬಿಡು, ನೀನು ಬರ್ದೇ ಇರೋದೇ ಸ್ವಲ್ಪ ರಿಲೀಫು. ಯಾಕೆ ಹಂಗಂತ್ಯಾ? ನೀನ್ ಪಕ್ಕದಲ್ಲಿ ಕೂರಿಸ್ಕೊಂಡು ಓದಿಸುವಾಗ ಹೇಗೆ ಪ್ರೆಷರ್ ಇರುತ್ತೋ ಹಾಗೆ ಅನ್ಸುತ್ತೆ. ಅಲ್ಲಿ ಆಟ ಚೆನ್ನಾಗಿ ಆಡೋದಕ್ಕಿಂತ ನಿನ್ನ ಮೆಚ್ಚಿಸ್ಬೇಕು ಅಂತ ಆಡಕ್ಕೆ ಶುರು ಮಾಡಿಬಿಟ್ರೆ ಕಷ್ಟ. ಸರಿ ಆಯ್ತಮ್ಮ, ಈಗ ನಾನು ಬರ್ತಿಲ್ಲ ತಾನೆ, ಏನು ಪ್ರೆಷರ್ ಇಲ್ಲದೆ ಆರಾಮಾಗಿ ಆಡು. ನಾನು ಬರ್ಬೋದು ತಾನೆ? ಹ್ಞೂ ಅಕ್ಕ, ನೀನ್ ಬಾ. ನಿಂಗೆ ಖೋಖೋ ಬಗ್ಗೆ ಗೊತ್ತಿಲ್ಲ ತಾನೆ, ಸೊ ನೋ ಟೆನ್ಷನ್. ಏಯ್, ಅವಳಿಗೆ ಯಾಕೆ ಗೊತ್ತಿಲ್ಲ? ಒಂದು 2 ದಿವಸ ನಾನು ಅವಳಿಗೆ ಅಭ್ಯಾಸ ಮಾಡಿಸಿದ್ರೆ ನಿನ್ಗಿಂತಲೂ ಸಂದ ಕಾಡ್ತಾಳೆ. ಓ, ಅವ್ವ ಯಾವತ್ತಿದ್ದು ದೊಡ್ಡಕ್ಕನ್ ಬಿಟ್ಟು ಕೊಡೋದೇ ಇಲ್ಲ ಅಲ್ವಾ? ಅವ್ವ ಹೇಗೆ ಹೋಗ್ತಿದ್ದೀರಾ? ಇಲ್ಲಿಂದ ಕಾಲೇಜ್ಗೆ ಹೋಗಿ ಅಲ್ಲಿಂದ ಹೋಗ್ತಿದ್ದೀರಾ ಹೇಗೆ? ಕಾಲೇಜಾ? ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ದೇ ಇರೋ ಹಾಗಿದಾರಕ್ಕ ಅವರು. ಮತ್ತೆ ಹೇಗೆ? ಅಲ್ಲೈತಲ್ಲ ನಮ್ಮ ಗಾಡಿ. ಆಟೋ ಇದೆ, ಆದ್ರೆ ಡ್ರೈವರೇ ಇಲ್ವಲ್ಲವಾ? ಓ, ನಮ್ಮ ಅವ್ವನ ಟ್ಯಾಲೆಂಟ್ಗಳು ಇನ್ನೂ ನಿಮ್ಗೆ ಗೊತ್ತಿಲ್ಲ. ನಾವು ಚಿಕ್ಕವರಿದ್ದಾಗ ಅವರೇ ಮಾರ್ಕೆಟ್ಗೆ ಆಟೋ ಓಡಿಸ್ಕೊಂಡು ಹೋಗಿ ಮನೆಗೆ ಪದಾರ್ಥಗಳನ್ನೆಲ್ಲ ತರ್ತಿದ್ಲು. ಪುಟ್ಟವ್ವ ಆಟೋ ಓಡಿಸ್ತಾರಾ? ಜಲ್ದಿ ಜಲ್ದಿ ಕುತ್ಕೊಳ್ಳಿ. ನಿಮ್ಮ ತಂಡಕ್ಕೆ ನಮ್ಮ ಅವ್ವನೇ ಸಾರಥಿ. ಯುದ್ಧ ಗೆದ್ಕೊಂಡು ಬನ್ನಿ, ಒಳ್ಳೇದಾಗಿ. ಓ, ಪಂದ್ಯಕ್ಕೆ ತಯಾರಿ ನಡೆಸ್ತಾವಳ? ನಡೆಸ್ಲಿ. ಹ್ಞೂ ಅಕ್ಕ, ಆ ಪುಟ್ಟಕ್ಕ ಹುಡುಗಿರ್ನೆಲ್ಲ ಕರ್ಕೊಂಡು ಈಗ ತಾನೇ ಓದ್ಲು. ಅಬ್ಬಬ್ಬಾ, ಇನ್ನೇನ ಪಂದ್ಯ ಗೆದ್ಬಿಟ್ರೆ ಅವಳು ಗುಡಿನೇ ಕಟ್ಬಿಡ್ತಾರೆ ಅಲ್ವೇನೆ? ಹೂ ಕನಕ, ಆ ಪಾಟಿ ಅಭ್ಯಾಸ ಮಾಡೋರೆ. ಲೇ ಮಂಜುಳ, ನಿನ್ಗೇನೆ ಅನಿಸ್ತೈತೆ ಅವ್ರ ಪಂದ್ಯ ಗೆಲ್ತಾರ? ಯಾಕೋ ಹಂಗೆ ಅನ್ನಿಸ್ತೈತೆ ಕನಕ. ಏಯ್, ನಾನ್ ಕೇಳ್ದಾಗ ಸುಮ್ಕೆ ಮಾತ್ಕೊಂಗ್ ಹೇಳ್ಬಾರ್ದು ನೀವು. ಗೊತ್ತಿಲ್ವಾ ನಿನ್ಗೆ? ತಪ್ಪಾಯ್ತು, ಸಂಸ್ಬಿಡಕ್ಕ. ಲೇ ಮಂಜುಳ, ಪಕ್ಕದಲ್ಲಿ ಪೇಪರು ಪೆನ್ ಇದ್ರೆ ಬರ್ಕೊಂಡಿಡ್ಕ. ಅವ್ರ ಈ ಪಂದ್ಯ ಗೆಲ್ಲಕ್ಕಿಲ್ಲ. ಯಾಕೆ ಹೇಳು? ಅದನ್ನು ನೀನೇ ಹೇಳ್ಬಿಡಕ್ಕ. ಯಾಕೆ ಅಂದ್ರೆ ಇವತ್ ಖೋಖೋ ನೋಡೋದಕ್ಕೆ ಮೈದಾನಕ್ಕೆ ನಾನು ಹೋಗ್ತೀನಿ ಕಣೆ. ಅದಕ್ಕೆ ಅಕ್ಕ ಆಟ ನೋಡೋಕೆ ಹೋಯ್ತಾರೆ ಅಂತನ್ಮ್ಯಾಕೆ ಅವ್ರದ್ದೇ ಆಟ ಅಂತಾಯ್ತು.
ಪುರ್ಸಿ ಇವತ್ತು ಖೋಖೋ ಪಂದ್ಯ ಆಯ್ತಲ್ವೇನ್ಲಾ? ಹ್ಞೂ ಮಮ್ಮಿ, ಅದಕ್ಕೆ ನಾನು ಬಿರ್ನೆ ಹೊಟ್ಟಿವ್ನಿ. ನಾನು ಬರ್ತೀನಿ ಕಣ್ಲ. ನೀನ್ ಯಾಕೆ ಮಮ್ಮಿ ಬರಕ್ ಹೋಯ್ತ್ಯಾ? ಏನ್ಲಾ ಹಿಂಗೆ ಹೇಳ್ತ್ಯಾ? ಅಲ್ಲ, ಪುಟ್ಟಕ್ಕನ ಮಗಳು ಆಡ್ತಾವಳೆ, ಪುಟ್ಟಕ್ಕ ಕೋಚಿಂಗ್ ಕೊಟ್ಟವಳೆ, ಅದನ್ನ ನಾನು ನೋಡ್ಲಿಲ್ಲ ಅಂದ್ರೆ ಹೆಂಗ್ಲಾ? ನಡಿ ಹೋಗವ. ನೀನು ಬಾರಯ್ಯ, ಹೋಗಿ ನೋಡಿ ಕಣ್ ತುಂಬಿಸ್ಕೊಂಡು ಬರವ. ಬಾ ನಡಿಲ್ಲ, ಬಾ ಬಾ. ಎಲ್ಲಿ ನಾನು? ಯಾರಿದ್ದೀರಿ? ಯಾರನ್ನ ಇದ್ದೀರಾ? ಓಯ್, ತಲೆ ಗೇಟ್ ಬಿದ್ದು ಸತ್ಕಿತೋಗ್ಬಿಟ್ನಾ? ಏಯ್, ಯಾವ ಜಾಗ ಇದು? ಯಾವನ ಬಚ್ಚಿಕೊಂಡಿದ್ರೆ ಆಚೆಗೆ ಬಂದ್ಬಿಡಿ. ಒಳ್ಳೆ ಮಾತಾಗಿ ಹೇಳ್ತಾವಿನಿ. ಅವ್ವ, ನೀನಿಲ್ಲಿಗೆ ಬಂದೇ ಬತ್ತೀಯ ಅಂತ ನನಗೆ ಗೊತ್ತಿತ್ತು ಕಲ. ಗೊತ್ತಿತ್ತಾ? ಹೆಂಗವ? ನನಗೆ ಎಲ್ಲ ಗೊತ್ತು. ಎಲ್ಲ ಗೊತ್ತು ಅಂದ್ರೆ? ಇದು ನಿನಗೋಸ್ಕರ ನಾನೇ ಏರ್ಪಾಟ್ ಮಾಡಿರೋ ಪಂಚಾಯ್ತಿ. ಜನ ಇಲ್ಲ ಅಂತ ಮಾಡ್ತಾ ಇದೀಯಾ? ನಿನ್ನ ಮನಸ್ಸಾಕ್ಷಿನೇ ಜನ. ಇದ್ರಾಗೆ ಅಪರಾಧಿನೂ ನೀನೆ, ತೀರ್ಪು ಕೊಡವನು ನೀನೆ. ದಿಟ ಹೇಳು. ಅವ ಯಾಕವ ಏನೇನೋ ಮಾತಾಡ್ತಿದ್ಯಾ? ನಾನು ಏನು ಮಾತಾಡ್ತೀವಿ ಅಂತ ಗೊತ್ತಾಯ್ತಿಲ್ವಾ ನಿನಗೆ? ದಿಟ ಹೇಳು. ನನಗೆ ಹೇಳ್ದೆ ರಾತ್ರಿ ಯಾಕೆ ಹೋಗಿದ್ದೆ? ಅವ ಅದು ಎಲ್ಲ ಗೊತ್ತೈತೆ ಅಂತ ಹೇಳಿವ್ನಿ. ಸುಳ್ಳು ಹೇಳ್ದೆ, ದಿಟ ಹೇಳು. ಯಾವುದೋ ಹುಡುಗಿ ಹಿಂದೆ ಬಿದ್ದಿದೆಯಲ್ಲ? ಅವ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಶ್ರೀ. ಯೋನ್ಲ, ಇವಳು ನಾನು ಮಾಡ್ತಿದ್ದಂಗೆ ಮ್ಯಾ ಮ್ಯಾ ಅಂತ ಕುರಿ ಆಗ್ಬೋದ್ಯಾ? ಅವ ಸ್ನೇಹ, ವಾ, ಇಬ್ರ ಮಧ್ಯೆ ಬರೀ ಸ್ನೇಹ ಆಟೇನಾ? ಶ್ರೀ, ಇವ್ರು ನಿಮ್ಮ ಅಮ್ಮನ ನನ್ನ ಹತ್ರ ಸುಳ್ಳು ಹೇಳಿದ್ರ? ಯೋನ್ಲ ಇದು? ಇವಳಿಗೆ ನಾನು ನಿಮ್ಮವ್ವ ಅಂತಾನು ಗೊತ್ತಿಲ್ವಲ್ಲ ಕಂಟಿ? ಕಂಟಿನ? ಹಾಗಿದ್ರೆ ನಿಮ್ಮ ಹೆಸರು ಶ್ರೀ ಅನ್ನೋದು ಸುಳ್ಳ? ನೀವಿಂತ ಮೋಸ್ಗಾರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಮಗನ್ನ ಮೋಸ್ಗಾರ ಅಂತೀಯ? ಸುಳ್ಳು ಹೇಳಿ ಮೋಸ ಮಾಡೋರ್ನ ಇನ್ನೇನಂತ ಅನ್ಬೇಕು? ಕಂಟಿ, ಯೋನ್ಲ ಇದೆಲ್ಲ? ಶ್ರೀ, ಈಗ್ಲಾದ್ರೂ ಬಾಯ್ ಬಿಡಿ. ನೀನ್ ನನಗ್ ಉತ್ತರ ಕೊಡ್ತೀಯಾ, ಅವಳಿಗೆ ಉತ್ತರ ಕೊಡ್ತೀಯಾ? ಶ್ರೀ, ನಾನು ನಿಮ್ನ ನಂಬಿದ್ದೆ. ಪೂರ್ವಿ ಜೊತೆ ಮದುವೆ ಆಗದೆ ನೀನ್ ನಾಟಕ ಆಡಿದಕ್ಕೆ ಕಾರಣ ಇವಳೇನೆಯಾ? ಶ್ರೀ, ಇನ್ನು ಏನೆಲ್ಲ ಸುಳ್ಳು ಹೇಳಿದೀರಾ? ನನಗಿಂತ ಇವಳೆ ಹೆಚ್ಚಾಗೋದ್ಲಾ? ನಾನ್ ಮುಖ್ಯನಾ? ನಾನು ಮುಖ್ಯನಾ? ಪ್ರೀತಿನಾ? ಮಮತೆನಾ? ಬಾಯ್ ಬಿಡಿ. ಬಾಯ್ ಬಿಡು. ಶ್ರೀ, ನಿಜ ಹೇಳಿ. ಕಂಟಿ, ನಿಜ ಹೇಳು. ಶ್ರೀ, ಕಂಟಿ. ಶ್ರೀ, ಅಣ್ಣೋ, ಏನಣ್ಣ ಆಯ್ತು? ಯಾರು ಕೂಗ್ತಾ ಇದ್ದಿಲ್ಲ? ಯಾರನ್ನ ಬರ್ಲಿ, ಅಣ್ಣಗೆ ಏನೋ ಆಗೈತೆ, ಸೀರಿಯಸ್ ಕಲ. ಏನೋ ಕೆಟ್ಟ ಕನ್ಸು ಬಿದ್ದೈತೆ, ಅದಕ್ಕೆ ಹಂಗ ಆಡ್ತಾವ್ರೆ. ಸ್ವಲ್ಪ ಅದಿಮ್ಕೊಂಡಿರ್ತೀಯಾ? ಅಣ್ಣ, ಏನಾಯ್ತಣ್ಣ? ಈ ಕಡೆಗೆ ಅವ್ವ, ಕಂಟಿ. ಆ ಕಡೆಗೆ ಸ್ನೇಹ, ಶ್ರೀ, ಮಧ್ಯದಾಗ ನಾನು. ಅಯ್ಯಪ್ಪ, ಉಸಿರು ಕಡ್ದಂಗೆ ಆಗೋಯ್ತು ಕಲ. ಕಂಟಿ,
ಯಾವನ್ಲಕ್ಕೆ ಹೋಗಿದ್ದ ಗಂಟಿ ಹೆಂಗಿದ್ಯಾ ಮಗ ಈಗ ನೋವಾಯ್ತಿದ್ಯಾ ಡಾಕ್ಟ್ರು ಜ್ವರ ಬರ್ತೈತೆ ಅಂತ ಹೇಳಿದ್ರು ಎಲ್ಲಿ ನೋಡುಮ ಅಯ್ಯಯ್ಯ ಯಾಕ್ಲ ಹಿಂಗಾಡಿಯೇ ಬಾಯ್ಲಿ ಅಯ್ಯಯ್ಯೋ ಮೈ ಈಟೊಂದು ಸುಡ್ತೈತೆ ನಾನು ಡಾಕ್ಟ್ರನ್ನ ಬರೋಕ್ಕೆ ಹೇಳ್ತೀನಿ ಅವ ನಾ ಎಲ್ಲ ಹೇಳ್ಬಿಡ್ತೀನವ ದಿಟ ಹೇಳ್ತೀನಿ ಏನ್ಲ ಲೈ ಮಗಿಗೆ ಸ್ಯಾನೆ ಉಸಾರ್ ತಪ್ಪೈತೆ ಯೋನೇನೋ ಕನ್ವರ್ಸ್ತವನೆ ನಾನು ಮೊದಲು ಡಾಕ್ಟ್ರನ್ನ ಬರೋಕ್ಕೆ ಹೇಳ್ತೀನಿ ಆದರೆ ಅವರು ಈಟೊತ್ನಾಗ ಸಿಗಕ್ಕಿಲ್ಲ ಕಣ್ರವ್ವ. ಹೌದಾ ಏಟ್ ಬಿರ್ನೆ ಆಯ್ತದೋ ಆಟ್ ಬಿರ್ನೆ ಬನ್ನಿ ಅಂತ ಹೇಳ್ತೀನಿ. ಆದರೆ ಮಗಿ ಇವತ್ತೆಲ್ಲೂ ಹೋಗಂಗಿಲ್ಲ, ಜೋಪಾನವಾಗಿ ನೋಡ್ಕೊಳ್ರಲ್ಲ. ಸರಿ ಕಣವ. ಅವ ಅವ್ರು ನೋಡ್ಕೊತ ನೀನು ಹೋಗವ, ನಾನು ಮನಿಕೋತೀನಿ. ಆಯ್ತು ಮಗ, ನೀನು ಸ್ಯಾನೆ ಆಯಾಸ ಮಾಡ್ಕೋಬೇಡ, ಬಾ ಮನಿಕ. ಸುಭಾಷ್, 2 ಟೀಮ್ ಅವ್ರು ಬಂದಾಯ್ತಾ? ಆನ್ ದ ವೇ ಅಂತೆ ಸರ್. ಈ ಸಲ ಡೌಟೇ ಇಲ್ಲ, ಸೆಂಟ್ ಮೇರೀಸ್ ಕಾಲೇಜ್ ಹುಡುಗಿರೇ ಕಪ್ ಗೆಲ್ಲೋದಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಮತ್ತೆ ಸುಮ್ಮನೆನಾ? ಬೆಂಗಳೂರಲ್ಲಿ ಕೋಚಿಂಗ್ ಪಡ್ಕೊಂಡು ಬರ್ತಾ ಇದ್ದಾರೆ. ಕೋಚಿಂಗ್ ಕೊಟ್ಟಿರೋದು ಯಾರು? ಈಶಾ ಮೇಡಮ್, ನ್ಯಾಷನಲ್ ಲೆವೆಲ್ ಪ್ಲೇಯರು. ಸರ್ ಬಸ್ ಬಂತು. ಈಶಾ ಮೇಡಮು ಮ್ಯಾಚಿಗೆ ಬರ್ತಾರಾ? ಮತ್ತೆ ಬರ್ದೇ ಇರ್ತಾರಾ? ಹೇಗಿದ್ರು ಕಪ್ ಗೆಲ್ಲೋದು ಅವರೇ ಅಲ್ವಾ? Come on, girls. ನಮಸ್ತೆ ಮೇಡಮ್. ಹಾಯ್.
ಮೇಡಮ್ ನಾನು ನಿಮ್ಮ ಬಿಗ್ ಫ್ಯಾನು. ಒಂದು ಸೆಲ್ಫಿ ಮೇಡಮ್. ಸಾರಿ, ಏನಿದ್ರು ಮ್ಯಾಚ್ ಆದಮೇಲೆ. ಮಿಸ್ಟರ್ ಸುಭಾಷ್, ಅಪೋನೆಂಟ್ ಟೀಮ್ ಅವ್ರು ಬಂದಾಯ್ತಾ? ಇನ್ನೂ ಬಂದಿಲ್ಲ ಮೇಡಮ್. ವಾಟ್? ಇನ್ನೇನು ಟಾಸ್ ಹಾಕ್ಬೇಕಲ್ವಾ? ಇನ್ನೇನು ಬಂದ್ಬಿಡ್ಬೋದು ಮೇಡಮ್. ಸುಭಾಷ್, ಯಾವುದೋ ಆಟೋ ಬಂದಿದೆ, ಸೈಡಿಗೆ ಹಾಕ್ಸಿರಿ. ಯಾರೋ ಕ್ಯಾಟ್ರಿಂಗ್ ಅವರು ಜ್ಯೂಸು ಬಿಸ್ಕೆಟು ತಂದಿರೋರು ಇರ್ಬೋದು ಸರ್. ಸರ್, ಅದು JS PU ಕಾಲೇಜ್ ಟೀಮ್ ಸರ್.